ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ಡೇ 22 ಜನವರಿ 2024 ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನಿಂಗ್. ಸೊ ಇವತ್ತೇ ನಮ್ಮ ಊರಿನಲ್ಲೂ ಕೂಡ ರಾಮ ಮಂದಿರ ಹಾಗೆ ಆಂಜನೇಯ ದೊಡ್ಡ ಸ್ಟ್ಯಾಚು. ಸ್ವಲ್ಪ ಜನಕ್ಕೆ ಗೊತ್ತಿದೆ ಅಂದ್ಕೊತೀನಿ, ಗೊತ್ತಿಲ್ಲದೆ ಇರೋರು ಸೊ ವಿಡಿಯೋ ನೋಡೋದ್ರ ಮೂಲಕ ತಿಳ್ಕೊತೀರಾ ಅಂದ್ಕೊಂಡಿದ್ದೀನಿ. ಸೊ ಅದು ಇವತ್ತೇ ಓಪನಿಂಗ್ ಆಗ್ತಾ ಇರೋದು. ಅದಕ್ಕೆ ಈ ನೈಟ್ ಟೈಮ್ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಕ್ಕೆಲ್ಲ ಮತ್ತು ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲನೂ ಲೈಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಅದನ್ನು ನಿಮಗೆ ಶೇರ್ ಮಾಡಬೇಕು ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫ್ಲೆಕ್ಸೀಸ್ ಎಲ್ಲನೂ ಹಾಕಿದ್ದಾರೆ, ಯಾಕಂದರೆ ಇವತ್ತು ಈ ದೇವಸ್ಥಾನ ಓಪನಿಂಗ್ಗೆ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಬರ್ತಾ ಇದ್ದಿದ್ದರಿಂದ. ಸೊ ಅವರು ಆಲ್ರೆಡಿ ಮಾರ್ನಿಂಗ್ 12 ಗಂಟೆ 1 ಗಂಟೆ ಟೈಮಲ್ಲಿ ಬಂದು ಓಪನಿಂಗ್ ಮಾಡಿ ಹೋಗಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಸೈಡಲ್ಲೆಲ್ಲನೂ ಬಸ್ ಸ್ಟ್ಯಾಂಡಲ್ಲಿ ಮತ್ತು ದೇವಸ್ಥಾನದ ಆಪೋಸಿಟ್ ಈ ಥರ ಒಂದು ವಿಡಿಯೋ ಲೈಟಿಂಗ್ಸ್ ಬರೋ ಫ್ಲೆಕ್ಸೀಸ್ ಎಲ್ಲನೂ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಚಿಕ್ಕ ಸೈಜ್ ಜಾತ್ರೆ ಅಂತಲೇ ಹೇಳ್ಬೋದು ಇವತ್ತು ಇಲ್ಲಿ ನಡೆದಿರೋದು. ಬೆಳಗ್ಗೆನಿಂದನೂ ತುಂಬ ಜನ ರಶ್ ಇದ್ರಂತೆ. ಸುತ್ತಮುತ್ತ ಹಳ್ಳಿ ಕಡೆಯವರೆಲ್ಲನೂ ಬಂದಿದ್ದಾರೆ. ಎಂಟ್ರೆನ್ಸ್ ಹತ್ರ ನೋಡಿ ಈ ಥರ ಬೋರ್ಡಿಂಗ್ ಎಲ್ಲ ಆದಮೇಲೆ ದೊಡ್ಡ ಗಂಟೆನ ಇಟ್ಟಿದ್ದಾರೆ ದೇವಸ್ಥಾನಕ್ಕೆ, ಒಂದು ದೊಡ್ಡ ಹಗ್ಗನ ಕಟ್ಬಿಟ್ಟು. ಆಚೆಗಡೆ ಅಂತೂ ಬಲೂನ್ಸ್, ಸಣ್ಣ ಪುಟ್ಟ ಆಟ ಸಾಮಾನು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರೆ ಮಕ್ಳಿಗೋಸ್ಕರ. ಸೊ ಹೊರಗಡೆ ಬರೋ ಅಷ್ಟರಲ್ಲಿ ಈ ಥರ ಫುಲ್ ಲೈಟಿಂಗ್ಸ್ ಎಲ್ಲನೂ ಇದೆ. ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿತ್ತು. ಮಾರ್ನಿಂಗ್ಗಿಂತ ನೈಟ್ ನೋಡೋದೇ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಅದಕ್ಕೆ ಅಂದರೆ ನನಗೆ ಮಗು ಇದ್ದಿದ್ದರಿಂದ ನಾನು ಮಾರ್ನಿಂಗಿಂದ ಬಂದು ನೋಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಎಂಟ್ರೆನ್ಸ್ ಹತ್ರನೇ ಕೆಳಗಡೆ ಪಾದಗಳೆಲ್ಲ ಇದೆ. ಆಮೇಲೆ ಬೆಳಗ್ಗೆನಿಂದ ಇಲ್ಲಿ ಹೋಮ ಎಲ್ಲನೂ ಮಾಡಿದ್ದಾರೆ ಕಡೆ ಈ ಕಡೆ ಎಲ್ಲನೂ. ಸೊ ಮೊನ್ನೆಯಿಂದನೂ ಆಲ್ಮೋಸ್ಟ್ 2-3 ಡೇಸಿಂದ ಇಲ್ಲಿ ಪೂಜೆ ಎಲ್ಲನೂ ನಡೀತಾನೆ ಇದೆ. ಇಲ್ಲಿ ಚಪ್ರ ಥರ ಹಾಕಿಬಿಟ್ಟು ಬರೀ ಫ್ರೂಟ್ಸಲ್ಲೇ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ಸೈಡ್ ಕಂಬಗಳಿಗೆಲ್ಲ ಫ್ಲವರ್ಸಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ದ್ರಾಕ್ಷಿ, ಜ್ವಾಲ, ಪೈನಾಪಲ್ ಇದೆಲ್ಲ ಇನ್ನೂ ಡಿಫ್ರೆಂಟ್ ಫ್ರೂಟ್ಸಲ್ಲಿಂದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಜನ ಅಂತೂ ಈಗಲೂ ಮಾರ್ನಿಂಗ್ ಇಂದ ಹಿಡಿದು ಇವಾಗೂ ನೈಟ್ ಆಲ್ಮೋಸ್ಟ್ 8 o'clock ಆಗ್ತಾಯಿದೆ. ಈ ಟೈಮಲ್ಲೂ ಕೂಡ ಇನ್ನೂ ಜನ ಇದ್ದಾರೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ದರ್ಶನ ಮಾಡ್ಕೊಳ್ಳೋದಕ್ಕೆ. ಇದು ಬಂದು ರಾಮ, ಲಕ್ಷ್ಮಣ ಮತ್ತು ಸೀತೆ ಇವರೆಲ್ಲ ಇರೋದು ವಿಗ್ರಹ, ಗರ್ಭಗುಡಿ ಅದು. ಇಲ್ಲಿ ಹೊರಗಡೆ ಸೈಡಿಗೆ ಬಂದರೆ ವಿನಾಯಕ, ಶಿವಲಿಂಗ ಎಲ್ಲ ಇಟ್ಟಿದ್ದಾರೆ, ನಂದಿ ಎಲ್ಲನೂ. ಸೊ ಇಲ್ಲೂ ಫುಲ್ಲು ದೇವಸ್ಥಾನ ಸುತ್ತ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲೊಂದು ರೂಮ್ನ ಕಟ್ಟಿದ್ದಾರೆ ದೇವಸ್ಥಾನದಲ್ಲಿ, ಆಫೀಸ್ ರೂಮ್ ಥರ. ಸೊ ಗರ್ಭಗುಡಿ ಒಳಗಡೆ ನಾವು ಫೋಟೋಸ್ನ ತಗೊಳ್ಳೋಕ್ಕೆ ಆಗಲಿಲ್ಲ, ದೇವ್ರ ಫೋಟೋಸ್ನ, ಅದಕ್ಕೆ ಹೊರಗಡೆಯಿಂದನೇ ತಗೊತಾ ಇರೋದು. ಮತ್ತು ನಾನು ಇಲ್ಲಿ ನಾವೇ ಪೂಜೆಗಳನ್ನ ಮಾಡ್ಕೊಬೇಕಾಗಿತ್ತು ದೊಡ್ಡ ಆಂಜನೇಯ ಸ್ಟ್ಯಾಚು ಹತ್ರ. ಹಾಗಾಗಿ ಹೂವು, ಕಡ್ಡಿ, ಕರ್ಪೂರ ಏನೇನು ತೊಗೊಂಡೋಗಿರ್ತೀವೋ ಅದನ್ನೆಲ್ಲನೂ ಇಟ್ಬಿಟ್ಟು ಆಂಜನೇಯ ಪಾದಗಳ ಹತ್ರ ದೀಪಗಳು ಬೆಳಗೋರು ದೀಪನ ಬೆಳಗ್ತಾ ಇದ್ದಾರೆ. ಸೊ ನಾವು ಹೀಗೆ ಎಲ್ಲ ಪೂಜೆ ಮಾಡಿಕೊಂಡು ಪ್ರದಕ್ಷಿಣೆಗಳನ್ನ ಹಾಕ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಕಾರ್ಯಕ್ರಮಗಳ ಬಗ್ಗೆ ಬಂದರೆ, ಬೆಳಗ್ಗೆ ಇಲ್ಲೇ ಹತ್ರದಲ್ಲಿರೋದು ಸ್ಕೂಲ್ ಒಂದು, ಅಂದರೆ ನಮ್ಮ ಚಿನ್ನು ಹೋಗೋದು ಅದೇ ಸ್ಕೂಲ್ಗೆ. ಸೊ ಆ ಸ್ಕೂಲ್ನವರು ಮಕ್ಕಳಿಗೆ ತುಂಬ ದಿನದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿಸ್ತಾಯಿದ್ರು. ಸೊ ಅದನ್ನು ಇಲ್ಲಿ ಅವರು ಬೆಳಗ್ಗೆ 11 ಗಂಟೆ ಆ ಟೈಮಲ್ಲಿ ಅನಿಸುತ್ತೆ ಫ್ರೆಂಡ್ಸ್, ಅವರು ಸೆಲೆಬ್ರೇಟ್ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆಲ್ಲನೂ ಡಿಫ್ರೆಂಟ್ ಗೆಟಪ್ಸ್ನ ಹಾಕಿದ್ದಾರೆ, ರಾಮಾಯಣದಲ್ಲಿ ಇರೋ ಗೆಟಪ್ಸ್ನೇ ಹಾಕಿದ್ದಾರೆ. ಹಾಕಿ ಆಂಜನೇಯ ಎದುರುಗಡೆ ಪಾಪ ಚಿಕ್ಕ ಮಕ್ಕಳು ಯಾರ್ಯಾರಿಗೆ ಇಷ್ಟ ಬಂದಂಗೆ ಟೆನ್ಷನಲ್ಲಿ ಭಯ ಪಟ್ಕೊಂಡು ಆಡ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದಾರೆ. ಅವ್ರನ್ನ ನೋಡ್ಕೊಂಡು ದೊಡ್ಡವರೆಲ್ಲನೂ ತುಂಬ ಎಂಜಾಯ್ ಮಾಡಿದ್ದಾರೆ. ಬಟ್ ನಾನಂತೂ ಮಿಸ್ ಆದೆ ನೋಡೋದಕ್ಕೆ. ಈ ಗ್ರೂಪ್ನಲ್ಲಿ ನನ್ನ ಮಗ ಕೂಡ ಇದ್ದಾನೆ, ಬಟ್ ನನಗೆ ನೋಡೋಕ್ಕಾಗಲಿಲ್ಲ. ಇದೆಲ್ಲ ಬೆಳಗ್ಗೆ ನಡೆದಿದ್ದು ಕಲ್ಚರಲ್ ಆ್ಯಕ್ಟಿವಿಟೀಸ್. ಇನ್ನು ಸಂಜೆ ಅಷ್ಟೊತ್ತಿಗೆ ಬಂದರೆ ಇಲ್ಲಿ ಸೈಡಲ್ಲಿ ಸಪ್ರೇಟ್ ಒಂದು ಪೆಂಡಾಲ್ ಥರ ಹಾಕಿಬಿಟ್ಟು ಚೈರ್ಸ್ ಎಲ್ಲ ಹಾಕಿ ಚಿಕ್ಕ ಮಕ್ಕಳು ಭರತನಾಟ್ಯ ಎಲ್ಲನೂ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹೀಗೆ ಪೂಜೆ ಸೆಲೆಬ್ರೇಷನ್ಸ್ ಎಲ್ಲನೂ ನಡೀತು. ಇದು ಬೆಳಗ್ಗೆ ಸಿದ್ದರಾಮಯ್ಯ ಸರ್ ಅವರು ಓಪನಿಂಗ್ ಮಾಡಿದಾಗ ತೆಗೆದಿರೋ ಫೋಟೋ. ಆ್ಯಂಡ್ ಇನ್ನು ಇದು ನೈಟ್ ಇಮೇಜ್. ಹೇಗಿದೆ ಏನು ಅಂತ ನನಗೆ ಕಾಮೆಂಟ್ ಮಾಡಿ.
ಫೈನಲಿ ಇದು ಬಂದು ನಮ್ಮ ಚಿನ್ನುಗೆ ವಿಷ್ಣುಮೂರ್ತಿ ಗೆಟಪ್ ಫ್ರೆಂಡ್ಸ್. ಸ್ಕೂಲ್ನವರೇ ರೆಡಿ ಮಾಡಿದರು. ನಮ್ಮ ಸನ್ನಿನ ನಾನು ಮನೇಲಿ ಸುಮ್ಮನೆ ಹಾಗೆ ರೆಡಿ ಮಾಡಿದೆ. ಅವನಿಗೆ ಇನ್ನೊಂದು 2 ಡೇಸಲ್ಲಿ ಮಂತ್ಲಿ ಫೋಟೋಶೂಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತೇ ಅದನ್ನು ಮುಗಿಸ್ಬಿಟ್ಟೆ ಫ್ರೆಂಡ್ಸ್. ನಾನು ಮೆಮೊರಬಲ್ ಆಗಿರಲಿ ಅಂತ ನಾನು ನಮ್ಮ ಹಸ್ಬೆಂಡ್ ಕೂಡ ಫೋಟೋಸ್ನೆಲ್ಲನೂ ತಗೊಂಡ್ವಿ. ಹಾಗೆ ನಂದು ಸ್ವಲ್ಪ ಫೋಟೋಸ್ನ ತೆಗೆದ್ರು. ನಮ್ಮ ಚಿನ್ನು ಜೊತೆ ಕೂಡ ತಗೊಂಡಿದ್ದೀನಿ. ಸೊ ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.